ವಶಪಡಿಸಿಕೊಂಡಿದ್ದ ಮದ್ಯನಾಶ. ತಾಲೂಕಿನ ವಿವಿಧ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆಯಿಂದ ವಶಪಡಿಸಿಕೊಂಡಿದ್ದ ಮದ್ಯ ನಾಶಪಡಿಸಲಾಯಿತು. ಕಳೆದ ಸುಮಾರು ವರ್ಷಗಳಿಂದ ಚುನಾವಣೆ ಸಮಯದಲ್ಲಿ ಸೇರಿದಂತೆ ಚಿಲ್ಲರೆ ಅಂಗಡಿಗಳಲ್ಲಿ ಮಾರಾಟ ಮಾಡಲು ಇರಿಸಿದ್ದ ಮದ್ಯವನ್ನ ವಶಪಡಿಸಿಕೊಂಡಿದ್ದ ಕೊರಟಗೆರೆ ತಾಲೂಕಿನ ವಿವಿಧ ಪ್ರಕರಣಗಳಲ್ಲಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಮದ್ಯವನ್ನು ವಶಕ್ಕೆ ತೆಗೆದುಕೊಂಡು ಇಂದು ನಾಶಪಡಿಸಲಾಯಿತು. ಪೊಲೀಸ್ ಇಲಾಖೆಯ 7 ಪ್ರಕರಣಗಳು ಹಾಗೂ ಅಬಕಾರಿ ಇಲಾಖೆಯ 5 ಪ್ರಕರಣಗಳಲ್ಲಿ ಸುಮಾರು ಮದ್ಯ ವಶಕ್ಕೆ ಪಡೆದಿದ್ದರು. 64 ಲೀಟರ್ನಷ್ಟು ಮದ್ಯ ಮತ್ತು 2 ಲೀಟರ್ ಬಿಯರ್ ಸೇರಿ 30,000 ಬೆಲೆಯ ಮದ್ಯವನ್ನ ತಾಲೂಕಿನ ಬೋಡಬಂಡೇನಹಳ್ಳಿ ಬಳಿ ಇರುವ ಕಸ ವಿಲೇವಾರಿ ಘಟಕದಲ್ಲಿ ದೀಪಕ್ ನೇತೃತ್ವದಲ್ಲಿ ಅಬಕಾರಿ ಜಿಲ್ಲಾಧಿಕಾರಿ ಆದೇಶದಂತೆ ಮದ್ಯ ನಾಶ ಮಾಡಿದ್ದಾರೆ. ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳಲ್ಲಿ ವಿವಿಧ ಪ್ರಕರಣಗಳಲ್ಲಿ ಜಪ್ತಾದಂಥ ಎಲ್ಲ ಮದ್ಯ ಹಾಗೂ ಬಿಯರ್ ಇಂದು ನಾಶ ಮಾಡಲಾಯಿತು. ಅಬಕಾರಿ ಉಪಾಯುಕ್ತರ ಆದೇಶ ದಿನಾಂಕ 2/12/2024 ಮಾಡಿದ ಆದೇಶದಂತೆ ವಿವಿಧ 7 ಪೊಲೀಸ್ ಪ್ರಕರಣಗಳು ಹಾಗೂ 5 ಅಬಕಾರಿ ಪ್ರಕರಣಗಳಲ್ಲಿ ಒಟ್ಟಾರೆ ಸುಮಾರು 64 ಲೀಟರ್ ಮದ್ಯ ಹಾಗೂ 2 ಲೀಟರ್ ಬಿಯರ್ ಇಂದು ನಾಶಪಡಿಸಲಾಗಿರುತ್ತದೆ. ಕೊರಟಗೆರೆ ವಲಯ ಆಗ್ತಿತ್ತು. ಅಮೌಂಟ್ 28 ರಿಂದ 30,000 ರೂಪಾಯಿ ಆಗುತ್ತೆ. ತಾಲೂಕಿನ ವಿವಿಧೆಡೆ ದಾಳಿ ಮಾಡಿದಾಗ ಇದು ಸಿಕ್ಕಿರೋಂಥದ್ದಲ್ಲ ಸರ್? ಇದು ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿರೋದ ಅಥವಾ ರೆಗ್ಯುಲರ್ ದಾಳಿ ಮಾಡಿದಾಗ? ಮಾಮೂಲಿ ಚುನಾವಣೆ 2 ಸೇರಿ.